ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಲಾಸ್ ಆಫ್ ಪ್ಯಾರಲಲಿಸಮ್ ಮೇಲೆ. ಸೊ ಪ್ರೀವಿಯಸ್ ವಿಡಿಯೋಗಳೆಲ್ಲ ನೀವು ನೋಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ನೋಡಿಲ್ಲ ಅಂತಂದ್ರೆ ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ನೀವು ನೋಡ್ತಾ ಹೋಗ್ಬೋದು. ಸರಿನಾ? ಎಷ್ಟು ಎಕ್ಸ್ಟ್ರಾ ಪ್ರಾಬ್ಲಮ್ಗಳನ್ನ ನೀವು ಸಾಲ್ವ್ ಮಾಡ್ತಾ ಹೋಗ್ತೀರಾ. ಒಂದೊಂದು ಟಾಪಿಕ್ ಮೇಲೆ 3 ರಿಂದ 4 ಪ್ರಾಬ್ಲಮ್ ಸಾಕು. ಸರಿನಾ? ನಾನು ಎಕ್ಸ್ಟ್ರಾ ಮಾಡಿರ್ತೀನಿ, ಆದ್ರೂ ಕೂಡ 3 ರಿಂದ 4 ಪ್ರಾಬ್ಲಮ್ ಅನ್ನ ನೀವು ಅಷ್ಟಾದ್ರೂ ಕೂಡ ಕಲಿಬೇಕು. ಒಂದೇ ತರ ಈಗ ನೋಡಿ, ಈಗ ಈ ಒಂದು ಪ್ರಾಬ್ಲಮ್ ಇದೆ, ಇದೇ ತರ ಕ್ವಶನ್ ಕೊಡ್ತಾರೆ ಎಕ್ಸಾಮ್ ಅಲ್ಲಿ, ಇಲ್ಲ ಡಿಫ್ರೆಂಟ್ ಟೈಪ್ಸ್ ಬರ್ತವೆ. ಸೊ ಅದಕ್ಕೋಸ್ಕರ ಒಂದು 3 ತರದ್ದಾದ್ರೂ ನೀವು ಸಾಲ್ವ್ ಮಾಡಿದ್ರೆ ನಿಮಗೊಂದು ಐಡಿಯಾ ಬರ್ತಾ ಹೋಗುತ್ತೆ. ಸರಿನಾ? ಎಸ್. ಸೊ ಈಗ ಕ್ವಶನ್ ಏನ್ ಹೇಳ್ತಾ ಇದೆ, ಇಫ್ 2 ಫೋರ್ಸಸ್ ಆಫ್ 60 ಕಿಲೋ ನ್ಯೂಟನ್ ಈಚ್ ಆರ್ ರಿಕ್ವೈರ್ಡ್ ಟು ಬಿ ಈಕ್ವಲೆಂಟ್ ಟು ಎ ಸಿಂಗಲ್ ಫೋರ್ಸ್ ಆಫ್ 60 ಕಿಲೋ ನ್ಯೂಟನ್, ವಾಟ್ ಈಸ್ ದ ಆಂಗಲ್ ಬಿಟ್ವೀನ್ ದ 2 ಫೋರ್ಸಸ್? ಈಗ ಈ ಪ್ರಾಬ್ಲಮ್ಗೆ ಹೋಗೋದಕ್ಕಿಂತ ಮುಂಚೆ ಫಸ್ಟ್ ಲಾಸ್ ಆಫ್ ಪ್ಯಾರಲಲಿಸಮ್ ಅಂತ ಅಂದ್ರೆ ಏನು ಅಂತ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಯಾವ ಒಂದು ಸಿಚುವೇಶನ್ ಅಲ್ಲಿ ನಾವು ಲಾಸ್ ಆಫ್ ಪ್ಯಾರಲಲಿಸಮ್ ಅನ್ನ ಅಪ್ಲೈ ಮಾಡಬಹುದು. ಸಿಂಪಲ್ ನೋಡಿ, ಇಲ್ಲಿ ನನ್ನ ಹತ್ರ 2 ಫೋರ್ಸಸ್ ಇರಬೇಕು, ಗೊತ್ತಾಯ್ತಾ? 2 ಫೋರ್ಸಸ್. ಸೊ ಲೆಟ್ ಮಿ ಕಾಲ್ ದೋಸ್ 2 ಫೋರ್ಸಸ್ ಆಸ್ ಪಿ ಮತ್ತೆ ಕ್ಯೂ. ಸರಿನಾ? 2 ಫೋರ್ಸಸ್ ಇರಬೇಕು. ಆ 2 ಫೋರ್ಸಸ್ ಅನ್ನ ನಾನು ಪಿ ಮತ್ತೆ ಕ್ಯೂ ಅಂತ ಕರೆದಿದ್ದೀನಿ. ಸರಿನಾ? ಎಸ್. ಈಗ ಆ 2 ಮಧ್ಯನೂ ಕೂಡ ಸಮ್ ಆಂಗಲ್ ಇರಬೇಕು. ಲೆಟ್ ಮಿ ಕಾಲ್ ಇಟ್ ಆಸ್ ಟೀಟಾ. 2 ಫೋರ್ಸ್ಗಳಿರಬೇಕು, ಆ 2 ಫೋರ್ಸ್ಗಳ ಮಧ್ಯೆ ಒಂದು ಆಂಗಲ್ ಇರಬೇಕು, ಟೀಟಾ. ಸೊ ದೀಸ್ 2 ಫೋರ್ಸಸ್ ಮಸ್ಟ್ ಬಿ ಕನ್ಕರೆಂಟ್ ಫೋರ್ಸಸ್. ಕನ್ಕರೆಂಟ್ ಫೋರ್ಸಸ್ ಅಂತಂದ್ರೇನು? ಒಂದೇ ಪಾಯಿಂಟ್ ಇಂದ ಒರಿಜಿನ್ ಆಗಿರೋ ತರ ಇರುವಂತಹ ಫೋರ್ಸಸ್ಗಳು. ಅಂದ್ರೆ ಒಂದು ಪಾಯಿಂಟ್ ಅಲ್ಲಿ ಮೀಟ್ ಆಗ್ಬೇಕು, ಅಷ್ಟು ಅಟ್ಲೀಸ್ಟ್ ಒಂದ್ಸಲಿನಾದ್ರೂ ಮೀಟ್ ಆಗ್ಬೇಕು. ಅವುಗಳನ್ನ ಏನಂತ ಕರಿತೇವೆ ನಾವು? ಕನ್ಕರೆಂಟ್ ಫೋರ್ಸಸ್. ನೋಡಿ, ಈ ಒಂದು ಪಾಯಿಂಟ್ ಅಲ್ಲಿ 2 ಫೋರ್ಸಸ್ಗಳು ಕೂಡ ಮೀಟ್ ಆಗಿದಾವೆ, ಸೊ ಕನ್ಕರೆಂಟ್ ಫೋರ್ಸಸ್. ಆಮೇಲೆ ಇನ್ನೊಂದು ಏನ್ ಪಾಯಿಂಟ್ ಅಂತಂದ್ರೆ, ನಾನು ಬೇಕಾದ್ರೆ ಬರೀತೀನಿ, 2 ಕನ್ಕರೆಂಟ್ ಫೋರ್ಸಸ್ಗಳು ಇರಬೇಕು, 2 ಕನ್ಕರೆಂಟ್ ಫೋರ್ಸಸ್ ಇರಬೇಕು. ನೆಕ್ಸ್ಟ್ 3ನೇ ಪಾಯಿಂಟ್ ಏನು? ಆಂಗಲ್ ಇರಬೇಕು. ಸರಿನಾ? ಆಂಗಲ್ ಬಿಟ್ವೀನ್ ದ ಫೋರ್ಸಸ್ ಮಸ್ಟ್ ಬಿ ನೋನ್, ಆರ್ ಅದನ್ನ ನಾವು ಕಂಡಿಡ್ಕೋಬಹುದು. 2ನೇ ಮೇಜರ್ ಪಾಯಿಂಟ್ ಏನು ಅಂತಂದ್ರೆ, 2 ಫೋರ್ಸಸ್ಗಳು ಏನಿರ್ತಾವಲ್ಲ ಅವೆರಡರದು ಕೂಡ ಸೇಮ್ ಡೈರೆಕ್ಷನ್ ಇರಬೇಕು, ಸೇಮ್ ಡೈರೆಕ್ಷನ್. ಸೊ ಸೇಮ್ ಡೈರೆಕ್ಷನ್ ಅಂತ ಅಂದ ತಕ್ಷಣ ಹೊಸ ಜನ ಕನ್ಫ್ಯೂಷನ್ ಆಗ್ತಾರೆ. ಸೇಮ್ ಡೈರೆಕ್ಷನ್ ಅಂತ ಅಂದ್ರೆ ಸಿಂಪಲ್ ನೋಡಿ, ಇಲ್ಲಿ ಈ ಒಂದು ಪಾಯಿಂಟ್ ಏನಿದೆಯಲ್ಲ ಇದನ್ನ ನಾವು ಒಂದು ರೆಫರೆನ್ಸ್ ಅಂತ ತಗೊಂಡ್ರೆ, ಈ ಒಂದು ಪಾಯಿಂಟ್ ಇಂದಾನೆ ಅಲ್ವಾ ಇವೆಲ್ಲವೂ ಕೂಡ ಒರಿಜಿನ್ ಆಗಿರೋದು. ಇವುಗಳನ್ನ ನಾವು 2 ಕನ್ಕರೆಂಟ್ ಫೋರ್ಸಸ್ ಅಂತ ಕರೆಯೋದಕ್ಕಾಗಿರೋದು. ಈ ಒಂದು ಪಾಯಿಂಟಿನ ರೆಸ್ಪೆಕ್ಟಿವ್ ಇಲ್ಲಿ ಇವೆರಡು ಫೋರ್ಸಸ್ಗಳು ಏನಾಗ್ತಾ ಇದಾವೆ, 2 ಕೂಡ ದೂರ ಹೋಗ್ತಾ ಇದಾವೆ. ಅಂದ್ರೆ 2 ಫೋರ್ಸ್ಗಳು ಇರ್ತಾವಲ್ಲ ಅವೆರಡು ಕೂಡ ದೂರ ಹೋಗ್ಬೇಕು. ಇಲ್ಲ ಅಂತಂದ್ರೆ ಅವೆರಡು ಕೂಡ ಇದ್ರ ಕಡೆನೆ ಬರ್ತಾ ಇರ್ಬೇಕು, ಈ ತರ ಇರ್ಬೇಕು. ಸರಿನಾ? 2 ಕೂಡ ಈ ತರ ಇರ್ಬೇಕು. ಇಲ್ಲ ಅಂತಂದ್ರೆ 2 ಕೂಡ ದೂರ ಹೋಗ್ತಾ ಇರ್ಬೇಕು. ಒಂದು ಆ ಒಂದು ಪಾಯಿಂಟ್ ಕಡೆ ಬರ್ತಾ ಇದ್ದು, ಇನ್ನೊಂದು ಅದರಿಂದ ದೂರ ಹೋಗ್ತಾ ಇದ್ರೆ ಅದನ್ನ ನಾವು ಪ್ಯಾರಲಲಿಸಮ್ ಅಲ್ಲಿ ಸಾಲ್ವ್ ಮಾಡ್ತಾ ಹೋಗಕ್ಕಾಗಲ್ಲ. ಸರಿನಾ? ಲಾಸ್ ಆಫ್ ಪ್ಯಾರಲಲಿಸಮ್ ಅಲ್ಲಿ ಸಾಲ್ವ್ ಮಾಡಕ್ಕಾಗಲ್ಲ. ಏನು? 2 ಕನ್ಕರೆಂಟ್ ಫೋರ್ಸ್, 2 ಕೂಡ ಹೊರಗೆ ಹೋಗ್ಬೇಕು, ಇಲ್ಲ ಒಳಗಡೆ ಬರಬೇಕು. ಆಂಗಲ್ ಬಿಟ್ವೀನ್ ದ ಫೋರ್ಸ್ ಅನ್ನ ನಾವು ಕಂಡಿಡ್ಕೋಬಹುದು. ಸರಿನಾ? ಎಸ್. ಈ 3 ಕಂಡೀಷನ್ ಇದ್ರೆ ಲಾಸ್ ಆಫ್ ಪ್ಯಾರಲಲಿಸಮ್ ಅನ್ನ ಅಪ್ಲೈ ಮಾಡಬಹುದು. ಸೊ ಕ್ವಶನ್ ಪ್ರಕಾರ ನೋಡಿ, 2 ಫೋರ್ಸ್ಗಳಿದಾವೆ, ಅವೆರಡರದು ಕೂಡ ವ್ಯಾಲ್ಯೂ ಏನಂತ ಹೇಳ್ತಾ ಇದ್ದಾರೆ? 60 ಕಿಲೋ ನ್ಯೂಟನ್ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಗಿವನ್ ಅನ್ನ ಬರ್ಕೊಳ್ಳಿ. ಫಸ್ಟ್ ಪಿ ವ್ಯಾಲ್ಯೂ ಕೂಡ ನನಗೆ 60 ಕಿಲೋ ನ್ಯೂಟನ್ ಅಂತ ಹೇಳ್ತಾ ಇದ್ದಾರೆ, ಕ್ಯೂ ವ್ಯಾಲ್ಯೂ ಕೂಡ ನನಗೆ 60 ಕಿಲೋ ನ್ಯೂಟನ್ ಅಂತ ಹೇಳ್ತಾ ಇದ್ದಾರೆ. ಈಗ ನಾನು ಯಾವ ರೀತಿ ಸಾಲ್ವ್ ಮಾಡ್ತೀನಿ ಈ ಒಂದು ಪ್ರಾಬ್ಲಮ್ ಅನ್ನ ಅಂತ ಅಂದ್ರೆ, ಇಲ್ಲಿ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತೀನಿ. ಅಂದ್ರೆ ಒಂಥರ ಪ್ಯಾರಲೋಗ್ರಾಮ್ ಅನ್ನ ನಾನು ಡಿಸೈನ್ ಮಾಡ್ಕೊಂತೀನಿ. ಸೊ ಈ 2 ಫೋರ್ಸ್ಗಳ ಮಧ್ಯೆ ಇರುವಂತ ಆಂಗಲ್ ಈಸ್ ಟೀಟಾ. ಈ 2 ಫೋರ್ಸ್ಗಳ ರಿಸಲ್ಟೆಂಟ್ ಫೋರ್ಸ್ ಅನ್ನ ನಾನು ಆರ್ ಅಂತ ಕರಿತಾ ಹೋಗ್ತೀನಿ, ರಿಸಲ್ಟೆಂಟ್ ಫೋರ್ಸ್ ಆರ್. ಈ ರಿಸಲ್ಟೆಂಟ್ ಫೋರ್ಸ್ ಆರ್ ಮತ್ತೆ ಒನ್ ಆಫ್ ದಿ ಫೋರ್ಸ್ ಮಧ್ಯೆ ಇರುವಂತ ಆಂಗಲ್ ಅನ್ನ ಆಲ್ಫಾ ಅಂತ ಕರಿತಾ ಹೋಗ್ತೀವಿ. ನೀಟಾಗಿ ಅರ್ಥ ಆಗ್ಬೇಕು. ಏನು? 2 ಫೋರ್ಸ್ಗಳು ಪಿ ಮತ್ತೆ ಕ್ಯೂ ಮಧ್ಯೆ ಇರುವಂತಹ ಆಂಗಲ್ ಅನ್ನ ಟೀಟಾ ಅಂತ ಕರಿತೀವಿ. ದಟ್ ಈಸ್ ದ ಆಂಗಲ್ ಬಿಟ್ವೀನ್ ದ 2 ಫೋರ್ಸಸ್. ಇಲ್ಲಿ ಈ ರಿಸಲ್ಟೆಂಟ್ ಬಂತಲ್ಲ ನನಗೆ, ಈ 2 ಫೋರ್ಸ್ಗಳ ರಿಸಲ್ಟೆಂಟ್. ಸೊ ಆ ರಿಸಲ್ಟೆಂಟ್ ಲೈನು ಮತ್ತೆ ಈ ಯಾವ್ದಾದ್ರು ಫೋರ್ಸ್ ಪಿ ಅಥವಾ ಕ್ಯೂ ಯಾವ್ದಾದ್ರು ಫೋರ್ಸ್ ಮಧ್ಯೆ ಇರುವಂತಹ ಆಂಗಲ್ ಅನ್ನ ಆಲ್ಫಾ ಅಂತ ಕರಿತೀವಿ. ದ ಆಂಗಲ್ ಬಿಟ್ವೀನ್ ದ 2 ಫೋರ್ಸಸ್ ವಿಲ್ ಬಿ ಕಾಲ್ಡ್ ಆಸ್ ಟೀಟಾ. ದ ಆಂಗಲ್ ಬಿಟ್ವೀನ್ ದ ರಿಸಲ್ಟೆಂಟ್ ಅಂಡ್ ಒನ್ ಆಫ್ ದ ಫೋರ್ಸ್ ವಿಲ್ ಬಿ ಕಾಲ್ಡ್ ಆಸ್ ಆಲ್ಫಾ. ರಿಸಲ್ಟೆಂಟ್ ಅಂಡ್ ಒನ್ ಆಫ್ ದ ಫೋರ್ಸ್ ವಿಲ್ ಬಿ ಕಾಲ್ಡ್ ಆಸ್ ಆಲ್ಫಾ. ಸೊ ಯಾವ ರೀತಿ ಕಂಡುಹಿಡಿಯೋದು ಅಂತ ನಾವು ನೋಡ್ತಾ ಹೋಗೋಣ. ಈಗ ಕ್ವಶನ್ ಅಲ್ಲಿ ಏನ್ ಕೇಳಿದರೆ, 2 ಫೋರ್ಸ್ ಇದೆ ನನಗೆ 60 ಕಿಲೋ ನ್ಯೂಟನ್ದು. ಆಮೇಲೆ ನಮಗೆ ರಿಸಲ್ಟೆಂಟ್ ಫೋರ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ, ಟು ಬಿ ಈಕ್ವಲೆಂಟ್ ಟು ಎ ಸಿಂಗಲ್ ಫೋರ್ಸ್ ಆಫ್ 60 ಕಿಲೋ ನ್ಯೂಟನ್. ಈಕ್ವಲೆಂಟ್ ಅಂತಂದ್ರೇನು? ಇವೆರಡನ್ನು ಕೂಡ ಸಾಲ್ವ್ ಮಾಡಿದಾಗ ನಮಗೆ ರಿಸಲ್ಟೆಂಟ್ ಫೋರ್ಸ್ ಬರುತ್ತೆ. ದಟ್ ಈಸ್ ದ ಈಕ್ವಲೆಂಟ್ ಫೋರ್ಸ್. ಎಷ್ಟು ಅಂತ ಹೇಳ್ತಾ ಇದ್ದಾರೆ? 60 ಕಿಲೋ ನ್ಯೂಟನ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲವೂ ಕೂಡ ಸೇಮ್ ವ್ಯಾಲ್ಯೂ. ವಾಟ್ ಈಸ್ ದ ಆಂಗಲ್ ಬಿಟ್ವೀನ್ 2 ಫೋರ್ಸಸ್ ಅಂತ ಕೇಳಿರೋದು. ಏನಂತ ಕೇಳಿರೋದು? 2 ಫೋರ್ಸಸ್ ಅಂದ್ರೆ ಪಿ ಮತ್ತೆ ಕ್ಯೂ ಮಧ್ಯೆ ಇರುವಂತ ಆಂಗಲ್ ಯಾವ್ದು ಕೇಳ್ತಾ ಇರೋದು? ಟೀಟಾ ವ್ಯಾಲ್ಯೂನ ಕೇಳ್ತಾ ಇದ್ದಾರೆ. ಗೊತ್ತಾಯ್ತಾ? ಟೀಟಾ ವ್ಯಾಲ್ಯೂನ ಅವರು ಕೇಳ್ತಾ ಇದ್ದಾರೆ. ಸೊ ಈಗ ನಾವು ಟೀಟಾ ವ್ಯಾಲ್ಯೂನ ಕಂಡುಹಿಡಿತಾ ಹೋಗೋಣ. ಸರಿನಾ? ನಾನು ಆಲ್ಫಾ ವ್ಯಾಲ್ಯೂನು ಯಾವ ರೀತಿ ಕಂಡುಹಿಡಿಯೋದು ಈ ಒಂದು ಪ್ರಾಬ್ಲಮ್ಗೆ ಅಂತ ಹೇಳ್ಕೊಡ್ತೀನಿ. ಸೊ 2 ಸಿನಾರಿಯೋನು ನಾನು ಹೇಳ್ತೀನಿ. ಟೀಟಾ ವ್ಯಾಲ್ಯೂ ಬೇಕು ಅಂತಂದ್ರೆ ಫಸ್ಟ್ ರಿಸಲ್ಟೆಂಟ್ ಆರ್ ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ ಪಿ ಸ್ಕ್ವೇರ್
ಪ್ಲಸ್ ಕ್ಯೂ ಸ್ಕ್ವೇರ್ ಪ್ಲಸ್ 2pq cos ಥೀಟಾ. ಈ ಫಾರ್ಮುಲಾ ನಿಮಗೆ ಕರೆಕ್ಟಾಗಿ ಬಯಾಟ್ ಆಗಬೇಕು. ಏನು ರಿಸಲ್ಟೆಂಟ್ ಆರ್ ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಪ್ಲಸ್ 2pq cos ಥೀಟಾ. ಈಗ ನನಗೆ ಥೀಟಾ ವ್ಯಾಲ್ಯೂ ಬೇಕು. ಪಿ ವ್ಯಾಲ್ಯೂ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ, ಕ್ಯೂ ವ್ಯಾಲ್ಯೂ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ನಾವು ಸಾಲ್ವ್ ಮಾಡ್ತಾ ಹೋಗ್ಬೋದು. ರೆಸಿಸ್ಟೆನ್ಸ್ ಆರ್ ವ್ಯಾಲ್ಯೂ ಕೂಡ ಅವ್ರು ಕೊಟ್ಟಿದ್ದಾರೆ 60 ಕಿಲೋ ನ್ಯೂಟನ್ ಅಂತ. ಸೊ ರೀಪ್ಲೇಸ್ ಮಾಡ್ತಾ ಹೋಗಿ. 60 ಕಿಲೋ ನ್ಯೂಟನ್ ಏನು ಬರೆಯುವಂಥ ಅವಶ್ಯಕತೆ ಇಲ್ಲ. ಲಾಸ್ಟ್ಗೆ SI ಯೂನಿಟ್ ಬರಿಬೇಕಾದ್ರೆ ನಾವು ಬರಿತಾ ಹೋಗ್ಬೋದು ಕಿಲೋ ನ್ಯೂಟನ್ ಅಲ್ಲಿ ಇದೆ ಅಂತ. 60 ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ ಪಿ ವ್ಯಾಲ್ಯೂ ಎಷ್ಟು 60 ಹೋಲ್ ಸ್ಕ್ವೇರ್ ಪ್ಲಸ್ ಕ್ಯೂ ವ್ಯಾಲ್ಯೂ ಎಷ್ಟು 60. ಸೊ 60 ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು ಪಿ ವ್ಯಾಲ್ಯೂ ಎಷ್ಟು 60 ಇಂಟು ಕ್ಯೂ ವ್ಯಾಲ್ಯೂ ಎಷ್ಟು 60 ಇಂಟು ಕಾಸ್ ಥೀಟಾ. ಸೊ ಥೀಟಾ ವ್ಯಾಲ್ಯೂ ನನಗೆ ಬೇಕು. ಸೊ ಈಗ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ರೂಟ್ ಇದೆಯಲ್ಲ, ಇದು ಅಷ್ಟಕ್ಕೂ ಕೂಡ ರೂಟ್. ಆ ರೂಟನ್ನು ಈ ಕಡೆ ಕಳಿಸ್ತಾ ಹೋಗ್ತೀನಿ, ಈಕ್ವಲ್ಸ್ ಇಂದ ಈ ಕಡೆ. ರೂಟನ್ನು ನಾನು ಯಾವಾಗ ಈಕ್ವಲ್ಸ್ ಇಂದ ಈ ಕಡೆ ಕಳಿಸ್ತೀನಿ ಅದು ಇಲ್ಲಿಗೆ ಸ್ಕ್ವೇರ್ ಆಗಿ ಬರುತ್ತೆ. ಅಂದರೆ 60 ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು 60 ಸ್ಕ್ವೇರ್ ಪ್ಲಸ್ 60 ಸ್ಕ್ವೇರ್ ಪ್ಲಸ್ 2 ಇಂಟು ನೋಡಿ 60 ಇಂಟು 60 ಏನಾಗುತ್ತೆ 60 ಸ್ಕ್ವೇರ್ ಆಗುತ್ತೆ ಇಂಟು ಕಾಸ್ ಥೀಟಾ. ಸರಿನಾ? ಸೊ ಈಗ 60 ಸ್ಕ್ವೇರ್ ಹಂಗೆ ಇರಲಿ, ಬರ್ಕೊಳ್ಳಿ ಹಂಗೆ. 60 ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು 60 ಸ್ಕ್ವೇರ್ ಪ್ಲಸ್ 60 ಸ್ಕ್ವೇರ್ ಅಂತಂದ್ರೆ 260 ಸ್ಕ್ವೇರ್ ಆಯಿತು. 2 ಇಂಟು 60 ಸ್ಕ್ವೇರ್ ಆಯಿತು ಅಲ್ವಾ? ಪ್ಲಸ್ ಇಲ್ಲೂ ಕೂಡ ನನಗೆ 2 ಇಂಟು 60 ಹೋಲ್ ಸ್ಕ್ವೇರ್ ಇದೆ ಇಂಟು ಕಾಸ್ ಥೀಟಾ. ಸರಿನಾ? 60 ಸ್ಕ್ವೇರ್ ಅಂದ್ರೆ ಇನ್ನೇನು, 60 ಹೋಲ್ ಸ್ಕ್ವೇರ್ ಅಂದ್ರೆ ಇನ್ನೇನು, ಸೇಮೇ. ಸೊ ಈಗ ನೋಡಿ ಇಲ್ಲೂ ಕೂಡ 60, ಇಲ್ಲೂ ಕೂಡ ನೋಡಿ 2 ಇಂಟು 60 ಹೋಲ್ ಸ್ಕ್ವೇರ್ ಇದೆ, ಇಲ್ಲೂ ಕೂಡ 2 ಇಂಟು 60 ಹೋಲ್ ಸ್ಕ್ವೇರ್ ಇದೆ. ಅದನ್ನ ನಾವು ಕಾಮನ್ ಆಗಿ ಹೊರಗಡೆ ತಕ್ಕೊಂತ ಹೋಗೋಣ, ಸಿಂಪ್ಲಿಫೈ ಮಾಡ್ಕೊಳೋದಕ್ಕಷ್ಟೇ. ಇಲ್ಲಾಂದ್ರೆ ನೀವು ಮಾಮೂಲಿ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿದ್ರೆ ವ್ಯಾಲ್ಯೂ ಬಂದೇ ಬರುತ್ತೆ. ಸೊ 2 ಇಂಟು 60 ಹೋಲ್ ಸ್ಕ್ವೇರ್ ಅನ್ನ ನಾನು ಹೊರಗಡೆ ಕಾಮನ್ ಆಗಿ ತಗೊಂತಾ ಇದ್ದೀನಿ. ಸೊ ಇಲ್ಲಿ 2 ಇಂಟು 60 ಹೋಲ್ ಸ್ಕ್ವೇರ್ ಹೊರಗಡೆ ತಕೊಂಡ್ರೆ ಏನು ಉಳ್ಕೊಂತು? ಏನು ಇಲ್ಲ ಅಂತಂದ್ರೆ 1 ಪ್ಲಸ್ ಇಲ್ಲಿ 2 ಇಂಟು 60 ಹೋಲ್ ಸ್ಕ್ವೇರ್ ಅನ್ನ ಹೊರಗಡೆ ತಕೊಂಡ್ರೆ ಏನು ಉಳ್ಕೊಂತು? ಕಾಸ್ ಥೀಟಾ ಉಳ್ಕೊಂತು. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂತಂದ್ರೆ 60 ಸ್ಕ್ವೇರ್ ಮತ್ತೆ 60 ಸ್ಕ್ವೇರ್ ಅನ್ನ ಕ್ಯಾನ್ಸಲ್ ಔಟ್ ಮಾಡ್ಕೊತೀನಿ. ಸರಿನಾ? 60 ಸ್ಕ್ವೇರ್ ಮತ್ತೆ 60 ಸ್ಕ್ವೇರ್ ಅನ್ನ ಕ್ಯಾನ್ಸಲ್ ಔಟ್ ಮಾಡ್ಕೊತೀನಿ. ಇಲ್ಲಿ 2 ಉಳ್ಕೊಂತಲ್ಲ ಅದನ್ನ ಈ ಕಡೆ ತಗೊಂಡ್ಬರ್ತೀನಿ. ಸೊ ಈ ಕಡೆ ತಗೊಂಡ್ಬಂದಾಗ ಏನಾಗುತ್ತೆ 1 ಡಿವೈಡೆಡ್ ಬೈ 2. ಸೊ ಈ ಕಡೆಗೆ ಬಂದಾಗ ಅದೇನಾಗುತ್ತೆ ಡಿನಾಮಿನೇಟರ್ಗೆ ಹೋಗುತ್ತೆ. ಸೊ 1 ಡಿವೈಡೆಡ್ ಬೈ 2 ವಿಲ್ ಬಿ ಈಕ್ವಲ್ ಟು 1 ಪ್ಲಸ್ ಕಾಸ್ ಥೀಟಾ. ನೋಡಿ ಇಲ್ಲಿ ಸ್ಕ್ವೇರ್ ಮಾಡುವಂಥ ಅವಶ್ಯಕತೆನೇ ಬರಲಿಲ್ಲ, ಅದಕ್ಕೋಸ್ಕರ ಸಿಂಪ್ಲಿಫೈ ಮಾಡ್ಕೊಳೋದನ್ನ ಕಲಿಬೇಕು. ಈಗ ನಾನು ಏನು ಮಾಡ್ತೀನಿ, ನನಗೆ ಕಾಸ್ ಥೀಟಾನ ಉಳಿಸ್ಕೊಂಡು ಈ ಪ್ಲಸ್ 1 ಇದೆಯಲ್ಲ ಅದನ್ನ ಈ ಕಡೆ ಕಳಿಸ್ತೀನಿ. ಸೊ ಅವಾಗ ಏನಾಗುತ್ತೆ 1/2 ಹಂಗೆ ಇರುತ್ತೆ -1. ಯಾಕೆ? +1 ಈ ಕಡೆ ಬಂದರೆ -1 ಆಗುತ್ತೆ. whose ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಕಾಸ್ ಥೀಟಾ. ಈಗ ಕಾಮನ್ ಡಿನಾಮಿನೇಟರ್ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ಕಾಮನ್ ಡಿನಾಮಿನೇಟರ್ 2 ಮಾಡ್ಕೋಬೇಕು ಅಂದರೆ 2 ಅನ್ನ ಇಲ್ಲಿಗೆ ಮಲ್ಟಿಪ್ಲೈ ಮಾಡಿ. ಸೊ 2 1 2 ಆಗುತ್ತೆ. ಸೊ 1 - 2 ಹೋಲ್ ಡಿವೈಡೆಡ್ ಬೈ 2 ವಿಲ್ ಬಿ ಈಕ್ವಲ್ ಟು ಕಾಸ್ ಥೀಟಾ. ಸೊ 1 - 2 ಅಂತಂದ್ರೆ -1 ಹೋಲ್ ಡಿವೈಡೆಡ್ ಬೈ 2 whose ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಕಾಸ್ ಥೀಟಾ. -1/2 ಅಂತಂದ್ರೆ -0.5 ವಿಲ್ ಬಿ ಈಕ್ವಲ್ ಟು ಕಾಸ್ ಥೀಟಾ ಆಯಿತು. ಸೊ ನನಗೆ ಥೀಟಾ ವ್ಯಾಲ್ಯೂ ಮಾತ್ರ ಬೇಕು. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ, ಕಾಸ್ ಅನ್ನ ಈ ಕಡೆ ಕಳಿಸ್ತೀನಿ. ಸೊ ಕಾಸ್ ಅನ್ನ ಈ ಕಡೆ ಕಳಿಸಿದಾಗ ಕಾಸ್ ಇನ್ವರ್ಸ್ ಆಗುತ್ತೆ. ಕಾಸ್ ಇನ್ವರ್ಸ್ ಆಫ್ -0.5 ವಿಲ್ ಬಿ ಈಕ್ವಲ್ ಟು ಥೀಟಾ. ಸೊ ಈಗ ಥೀಟಾ ವ್ಯಾಲ್ಯೂನ ಕಂಡುಹಿಡಿತಾ ಹೋಗೋಣ. ಸಿಂಪಲ್, ಕ್ಯಾಲ್ಕುಲೇಟರ್ ಅಲ್ಲಿ ಕಾಸ್ ಇನ್ವರ್ಸ್ ಫಸ್ಟ್ ಹಾಕ್ಬೇಕು. ಯಾವ ರೀತಿ? ವೆರಿ ಸಿಂಪಲ್. ನೋಡಿ ಇಲ್ಲಿ ಶಿಫ್ಟ್ ಅನ್ನ ಪ್ರೆಸ್ ಮಾಡಿ, ಕಾಸ್ ಅನ್ನ ಪ್ರೆಸ್ ಮಾಡಿ, ಅವಾಗ ಏನಾಗುತ್ತೆ ಕಾಸ್ ಇನ್ವರ್ಸ್ ಬರುತ್ತೆ. ಯಾವ ರೀತಿ? ಶಿಫ್ಟ್ ಅನ್ನ ಪ್ರೆಸ್ ಮಾಡಿಬಿಟ್ಟು ಆಮೇಲೆ ನೀವು ಕಾಸ್ ಅನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಕಾಸ್ ಇನ್ವರ್ಸ್ ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಸರಿನಾ? ಕಾಸ್ ಇನ್ವರ್ಸ್ ಅಂತ ಕಾಣಿಸ್ತಾ ಇದ್ರೆ ಸಾಕು, ಮಲ್ಟಿಪ್ಲಿಕೇಶನ್ ಏನು ಹಾಕಂತ ಅವಶ್ಯಕತೆ ಇಲ್ಲ. -0.5 ಅಂತ ಹಾಕಿ, -0.5. ಸೊ ಈಸ್ ಈಕ್ವಲ್ ಟು ನಾವು ಹೊಡೆದ್ರೆ ವ್ಯಾಲ್ಯೂ ಬಂತು ಎಷ್ಟು? 120 ಡಿಗ್ರಿ. ಸೊ ಥೀಟಾ ವ್ಯಾಲ್ಯೂ ಈಸ್ ಈಕ್ವಲ್ ಟು 120 ಡಿಗ್ರಿ. ಈಗ ನನಗೆ ಥೀಟಾ ವ್ಯಾಲ್ಯೂ ಸಿಕ್ತು ಅಂದ್ರೆ ದ ಆಂಗಲ್ ಬಿಟ್ವೀನ್ ದ 2 ಫೋರ್ಸಸ್ ದಟ್ ಇಸ್ P ಅಂಡ್ Q. ಅವ್ರು ಏನಾದ್ರೂ ಆಲ್ಫಾ ವ್ಯಾಲ್ಯೂನ ಕಂಡುಹಿಡಿಯಿರಿ ಅಂತ ಕೇಳಿದ್ರು ಅಂತ ಅನ್ಕೊಳ್ಳಿ. ಅದನ್ನ ಯಾವ ರೀತಿ ಕಂಡುಹಿಡಿಯೋದು ಅಂತ ನಾನು ಇಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಎಕ್ಸ್ಟ್ರಾ ಇದನ್ನೇನು ಬರೆಯುವಂತ ಅವಶ್ಯಕತೆ ಇಲ್ಲ. ಸೊ ಆಲ್ಫಾ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು tan ಇನ್ವರ್ಸ್ ಆಫ್ Q sin ಥೀಟಾ ಹೋಲ್ ಡಿವೈಡೆಡ್ ಬೈ P ಪ್ಲಸ್ Q ಕಾಸ್ ಥೀಟಾ. ಗೊತ್ತಾಯ್ತಾ? ಏನು? tan ಇನ್ವರ್ಸ್ ಆಫ್ Q sin ಥೀಟಾ ಹೋಲ್ ಡಿವೈಡೆಡ್ ಬೈ P ಪ್ಲಸ್ Q ಕಾಸ್ ಥೀಟಾ. ಸೊ ಎಲ್ಲ ವ್ಯಾಲ್ಯೂಗಳು ಗೊತ್ತಿದ್ದಾವೆ, ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ಆಲ್ಫಾ ವಿಲ್ ಬಿ ಈಕ್ವಲ್ ಟು tan ಇನ್ವರ್ಸ್ ಆಫ್ Q ವ್ಯಾಲ್ಯೂ ಎಷ್ಟಿದೆ ನಮಗೆ? 60 ಕಿಲೋ ನ್ಯೂಟನ್. 60 ಅಂತಾನೆ ಬರ್ಕೊಳ್ಳಿ. ಸರಿನಾ? 60 ಅಂತಾನೆ ಬರ್ಕೊಳ್ಳಿ. ಸೊ 60 ಇಂಟು ಸೈನ್ ಥೀಟಾ. ಸೊ ಸೈನ್ ಥೀಟಾ ವ್ಯಾಲ್ಯೂ ಏನು ಬಂತು ನಮಗೆ? 120 ಡಿಗ್ರಿ. ಸೊ 120 ಡಿಗ್ರಿ ಹೋಲ್ ಡಿವೈಡೆಡ್ ಬೈ P ವ್ಯಾಲ್ಯೂ ಎಷ್ಟು? 60 ಪ್ಲಸ್ Q ವ್ಯಾಲ್ಯೂ ಎಷ್ಟು? 60 ಕಾಸ್ ಥೀಟಾ ಅಂತಂದ್ರೆ ಕಾಸ್ 120 ಅಲ್ವಾ ಥೀಟಾ ವ್ಯಾಲ್ಯೂ? 120 ಡಿಗ್ರಿ. ಈಗ ಮೇಲ್ಗಡೆದು ನ್ಯೂಮರೇಟರ್ ಅನ್ನ ಫಸ್ಟ್ ಸಾಲ್ವ್ ಮಾಡ್ಕೊಳ್ಳೋಣ. 60 ಸೈನ್ 120 ಡಿಗ್ರಿ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ? 51.961 ಬರುತ್ತೆ ಹೋಲ್ ಡಿವೈಡೆಡ್ ಬೈ 60 ಪ್ಲಸ್ 60 ಕಾಸ್ 120 ಡಿಗ್ರಿ.
ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ 30 ಬರ್ತಾ ಹೋಗುತ್ತೆ. ಸೊ ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ರಲ್ಲಿ ಹಾಕ್ಬೇಕಷ್ಟೇ. ಆಲ್ಫಾ ವಿಲ್ ಬಿ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್, ಸೊ ಇದನ್ನು ಸಾಲ್ವ್ ಮಾಡ್ಕೊಳ್ಳಿ, 51.961 ಹೋಲ್ ಡಿವೈಡೆಡ್ ಬೈ 30. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ 1.732. ಸೊ ಆಲ್ಫಾ ವಿಲ್ ಬಿ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ 1.732. ಡೆಸಿಮಲ್ ಆದಮೇಲೆ 3 ಪಾಯಿಂಟ್ ಸಾಕು. ಸೊ ಟ್ಯಾನ್ ಇನ್ವರ್ಸ್ ಯಾವ ರೀತಿ ಬರ್ಸೋದು, ಸೇಮ್ ಇದೇ ಒಂದು ಸ್ಟೆಪ್. ಶಿಫ್ಟನ್ನು ಪ್ರೆಸ್ ಮಾಡಿ, ಟ್ಯಾನ್ ಇನ್ವರ್ಸ್ ಬೇಕಲ್ವಾ, ಸೊ ಟ್ಯಾನ್ ಅನ್ನು ಪ್ರೆಸ್ ಮಾಡಿ ಅಷ್ಟೇ. ಕಾಸ್ ಬೇಕು ಅಂತಂದ್ರೆ ಶಿಫ್ಟ್ ಮತ್ತೆ ಕಾಸ್ ಒತ್ತಿದ್ರೆ ಕಾಸ್ ಇನ್ವರ್ಸ್ ಬರುತ್ತೆ. ಟ್ಯಾನ್ ಇನ್ವರ್ಸ್ ಬೇಕು ಅಂದ್ರೆ ಶಿಫ್ಟು ಮತ್ತೆ ಟ್ಯಾನ್ ಅನ್ನು ಒತ್ತಿದ್ರೆ ಟ್ಯಾನ್ ಇನ್ವರ್ಸ್ ಬರುತ್ತೆ. ಟ್ಯಾನ್ ಇನ್ವರ್ಸ್ ಆಫ್ 1.732 ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ, ಆಲ್ಫಾ ವ್ಯಾಲ್ಯೂ ಈಸ್ ಈಕ್ವಲ್ ಟು 59.999 ಅಂತ ಬರುತ್ತೆ, ವಿಚ್ ಇಸ್ ಆಲ್ಮೋಸ್ಟ್ ಈಕ್ವಲ್ ಟು 60 ಡಿಗ್ರಿ. ಸರಿನಾ? ಆಲ್ಫಾ ವ್ಯಾಲ್ಯೂನು ಕೂಡ ಕಂಡಿಡಿದ್ವಿ ಮತ್ತೆ ಟೀಟಾ ವ್ಯಾಲ್ಯೂನು ಕೂಡ ಕಂಡಿಡಿದ್ವಿ. ಈ ತರ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋದಾಗ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಎಕ್ಸ್ಟ್ರಾ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ಮುಖಾಂತರ ಕೊಟ್ಟಿರ್ತೀನಿ, ನೀವು ನೋಡಬಹುದು. ಏನೇ ಡೌಟ್ ಇರಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.